ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಂಬಳಕಾಯಿ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಸಂಡಿಗೆ ಮಾಡಲು ಒಂದು ಸೇರು ಅಕ್ಕಿ ತೊಗೊಳ್ಬೇಕು. ಒಂದು ಸೇರು ಅಂದರೆ 5 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ತೊಳೆದಿರೋ ಅಕ್ಕಿನ ರಾತ್ರಿ ನೀರಲ್ಲಿ ನೆನೆಸಿಡಬೇಕು. ಕುಂಬಳಕಾಯಿಯನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಒಂದೊಂದು ಪೀಸನ್ನು ತುರಿದಿಟ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು 5 ಲೀಟ್ರಷ್ಟು ನೀರನ್ನು ಕುದಿಯಲಿಡಬೇಕು. ರಾತ್ರಿ ನೆನೆಸಿಟ್ಟ ಅಕ್ಕಿನ ಬೆಳಗ್ಗೆ ಮತ್ತೆರಡು ಬಾರಿ ತೊಳೆದು ಸಣ್ಣಗೆ ರುಬ್ಕೊಳ್ಬೇಕು. ಅಕ್ಕಿನ ಸ್ವಲ್ಪನೇ ತೊಗೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಸಣ್ಣಗೆ ರುಬ್ಕೊಳ್ಬೇಕು. ಅಕ್ಕಿ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡಬೇಕು. ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಕೊನೆಯಲ್ಲಿ ರುಬ್ಕೊಳ್ಬೇಕಾದ್ರೆ ಅಕ್ಕಿ ಜೊತೆಗೆ ಮೆಣಸಿನಕಾಯಿ, ಓಂಕಾಳು, ಜೀರಿಗೆನೂ ಹಾಕ್ಕೊಂಡು ರುಬ್ಕೊಳ್ಬೇಕು. ರುಬ್ಬಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನ ಕಾದಿರೋ ಬಿಸಿನೀರೊಳಗೆ ಹಾಕ್ಬಿಟ್ಟು ಕೈ ಆಡಿಸ್ತಿರ್ಬೇಕು. ಕಂಟಿನ್ಯೂಸ್ ಕೈ ಆಡಿಸ್ತಿರ್ಬೇಕು, ಇಲ್ಲ ತಲೆ ಹಿಡಿಯುತ್ತೆ, ಇಲ್ಲ ಗಂಟಾದರೂ ಆಗುತ್ತೆ. ಇದಕ್ಕೆ ಉಪ್ಪು ಸೇರಿಸ್ಕೊಳ್ಬೇಕು. ಹಾಗೆ 25ರಿಂದ 30 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಲಾಸ್ಟಲ್ಲಿ ಕುಂಬಳಕಾಯಿ ತುರಿ ಹಾಕ್ಬಿಟ್ಟು ಕುದಿಸ್ಕೊಳ್ಬೇಕು. ಬೀಜ, ನೀರು ಫೈನಲಿ ಹೇಗಿದೆ ಅಂತ ನೋಡಿ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ, ಕುಂಬಳಕಾಯಿ ಬೀಜನ ಸಹ ಮೇಲೆ ಕಾಣಿಸ್ತಾ ಇದೆ. ಇದೀಗ ಚೆನ್ನಾಗಿ ಬೆಂದಿದೆ. ಇದನ್ನ ಇವಾಗ ಸ್ಟವ್ ಆಫ್ ಮಾಡಿ ಕೆಳಗಿಳಿಸೋಣ. ನೆನೆಸಿರೋ ಹಸಿ ಬಟ್ಟೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಈ ರೀತಿ ಸಂಡಿಗೆನ ಹೊಯ್ಬೋದು. ಇದನ್ನು ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ. ಪ್ಲಾಸ್ಟಿಕ್ ಕವರ್ಗಿಂತ ಬಟ್ಟೆ ಒಳ್ಳೆಯದು ಅಂತ ನಾವು ಬಟ್ಟೆನೇ ಯೂಸ್ ಮಾಡಿದ್ದೀವಿ.